Good morning, students. This is your Koppalak sir. Welcome to Gurukula Tutorials. So, ಈ ಹಿಂದೆ ನಾವು ನಿಮಗೆ ಸುಮಾರು 4ರಿಂದ 5 ಮಾಡೆಲ್ನ ಐಸೋಮೆಟ್ರಿಕ್ ಮಾಡೆಲ್ ಇಂದ ಆರ್ಥೋಗ್ರಾಫಿಕ್ ಮಾಡೆಲ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಯಾವ ರೀತಿ ಅದನ್ನ ಆ ವ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಮಾಡೆಲ್ ನಾನು ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಮಾಡೆಲ್, ಈ ಮಾಡೆಲ್ ನ ನಾವು ಒಂದು ಸೂಟೇಬಲ್ ಸಾಲಿಡ್ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡಿ 3D ಮಾಡೆಲ್ ಅಲ್ಲಿ ಡ್ರಾ ಮಾಡಿ ಅದನ್ನ ಆರ್ಥೋಗ್ರಾಫಿಕ್ ವ್ಯೂಸ್ ನಲ್ಲಿ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಸ್ ಯೂಶುವಲ್ ನಾವು ಯಾವುದೇ ಒಂದು ಡ್ರಾಯಿಂಗ್ ನ ಡ್ರಾ ಮಾಡಬೇಕು ಅಂದ್ರೆ ಫಸ್ಟ್ ಅದನ್ನ ಅನಲೈಸ್ ಮಾಡಬೇಕು. ಸೊ ಈ ಡ್ರಾಯಿಂಗ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಈಸಿ ಆಗಿದೆ. ಸಿಂಗಲ್ ಸ್ಟ್ರೋಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಬರುತ್ತೆ. ಯಾಕಂದ್ರೆ ಸೊ ಇದರಲ್ಲಿ ಯಾವ ರೀತಿಯ ಮಲ್ಟಿಪಲ್ ಪಾರ್ಟ್ಸ್ ಇದರಲ್ಲಿ ಇಲ್ಲ, ರೈಟ್. ಸೊ ಇದನ್ನ ನೋಡಿದಾಗ ಫ್ರಂಟ್ ವ್ಯೂ ಇದನ್ನ ತಗೊಂಡ್ರೆ ಇಟ್ಸ್ ಬೆಸ್ಟ್ ವೇ ಅಂತ ಅನ್ಸುತ್ತೆ. ದಿಸ್ ಇಸ್ ದ ಫ್ರಂಟ್ ವ್ಯೂ. ಸೊ ಇದರ ಟೋಟಲ್ ಲೆಂತ್ 80 ಇದೆ, ಇದು 20 ಇದೆ. ಸೊ ಇಲ್ಲಿಂದ ಮಿಡಲ್ ಅಲ್ಲಿ 20 ಇದೆ. ಸೊ ಮಿಡಲ್ 20 ಅಂದ್ರೆ 80 ಮೈನಸ್ 20 ಅಂದ್ರೆ 60 ಆಗುತ್ತೆ. ಅಂದ್ರೆ ಈ ಕಡೆ 30 ಮತ್ತೆ ಈ ಕಡೆ 30 ಇದೆ ಅಂತ ಅರ್ಥ ಆಗುತ್ತೆ. ಸೊ ಇದ್ರ ಲೆಂತ್ 20 ಇದೆ, ಇದ್ರದ್ದು ಈ ಹಾರಿಜಾಂಟಲ್ ಲೆಂತ್ 10 ಇದೆ, ರೈಟ್. ಸೊ ನಾವು ಒಂದು ಫ್ರಂಟ್ ವ್ಯೂ ನ ಡ್ರಾ ಮಾಡ್ಕೊಳ್ಳೋಣ. ಸೊ ಸಾಲಿಡ್ ಎಡ್ಜ್ ಓಪನ್ ಮಾಡ್ಕೊಡ್ರಿ, ಡಬಲ್ ಕ್ಲಿಕ್ ಮಾಡಿ. ಸೊ ನಿಮಗೆ ಸಾಲಿಡ್ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇದರಲ್ಲಿ ಸಾಲಿಡ್ ಪಾರ್ಟ್ ನ ಸಿಂಗಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಅಗೇನ್ ಆಸ್ ಯೂಶುವಲ್ ಪ್ರೊಟ್ರೂಷನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಡ್ರಿ, ಬಿಕಾಸ್ ಇಟ್ಸ್ ದ ಬೆಸ್ಟ್ ವೇ ಟು ಎಕ್ಸ್ಟ್ರಾಕ್ಟ್ ದ ವ್ಯೂಸ್ ಇನ್ ಸಿಂಗಲ್ ಸ್ಟ್ರೋಕ್. ಇದರಲ್ಲಿ ಫ್ರಂಟ್ ವ್ಯೂ ನ ಸೆಲೆಕ್ಟ್ ಮಾಡ್ಕೊಡ್ರಿ ಅಥವಾ ಫ್ರಂಟ್ ಪ್ಲೇನ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಲೈನ್ ಕಮಾಂಡ್ ನ ಚೂಸ್ ಮಾಡ್ಕೊಂಡು ಎಕ್ಸಾಕ್ಟ್ ಸೆಂಟರ್ ಇಂದ 80 mm ನ ಒಂದು ಲೈನ್ ನ ಎಂಟರ್ ಮಾಡಿ 80 ಮಾಡಿ ಎಂಟರ್ ಕೊಡಿ. ಅದು ಆಂಗಲ್ ಕೇಳುತ್ತೆ, ಇಲ್ಲಿ ನೋಡಿ ಮೇಲೆ ಇದೆ. ಲೆಂತ್ ಎಷ್ಟು 80, ಆಂಗಲ್ ಕೇಳುತ್ತೆ. ಎಕ್ಸಾಕ್ಟ್ ಹಾರಿಜಾಂಟಲ್ ಅಂದ್ರೆ 0 ಆಂಗಲ್ ಇರಬೇಕು. ಇನ್ನೊಂದು ಎಂಟರ್ ಮಾಡಿ. 80 mm ಡ್ರಾ ಆಗಿದೆ. ಲೆಂತ್ 20 ಇದೆ, ಎಂಟರ್. ಇದಾದ್ಮೇಲೆ ಇದು 30 ಇದೆ, ಡಬಲ್ ಎಂಟರ್. ಅದಾದ್ಮೇಲೆ 20 ಇದೆ, ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿಂದ ಇಲ್ಲಿಗೆ 30 ಇದೆ, ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ 30, ಅಂದ್ರೆ ಟೋಟಲ್ 80 ಆಗುತ್ತೆ, ರೈಟ್. ಈ 30 ಆಯ್ತು. ಅದಾದ್ಮೇಲೆ 20, ಡಬಲ್ ಎಂಟರ್. ಸೊ ಇದು ಆದ್ಮೇಲೆ ಈ ಹೈಟ್, ವರ್ಟಿಕಲ್ ಹೈಟ್ 20 ಇದೆ, ಹಾರಿಜಾಂಟಲ್ ಹೈಟ್ 10 ಇದೆ. ಸೊ ವರ್ಟಿಕಲ್ ಹೈಟ್ 20, ಡಬಲ್ ಎಂಟರ್, ಹಾರಿಜಾಂಟಲ್ 10, ಡಬಲ್ ಎಂಟರ್. ರೈಟ್ ಕ್ಲಿಕ್ ಮಾಡಿ ಸ್ಟಾಪ್ ಮಾಡಿ. ಮತ್ತೆ ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಈ 20 mm ಡ್ರಾ ಮಾಡಿ ಅಲ್ವಾ, ಇದ್ರ ಎಂಡ್ ನೋಡಿ. ಇದು 30, ಇದು 20. ಈ 20 mm ಎಡ್ಜ್ ಪಾಯಿಂಟ್ ಇಂದ ಅಗೇನ್ ಒಂದು ಲೈನ್ ನ ಡ್ರಾ ಮಾಡಿ ವರ್ಟಿಕಲ್ 20 mm, ಡಬಲ್ ಕ್ಲಿಕ್. ಇದು 10, ಡಬಲ್ ಕ್ಲಿಕ್. ಇದನ್ನ ಈ ಲೈನಿಗೆ ಕನೆಕ್ಟ್ ಮಾಡಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಸೊ ಆಯ್ತು. ನೆಕ್ಸ್ಟ್ ಅಗೇನ್ ಲೈನ್ ಕಮಾಂಡ್ ತಗೊಳ್ರಿ. ಸೊ ಈ ಎಂಡ್ ಇಂದ 20 mm ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿ. ಅದು ಆದ್ಮೇಲೆ ಇದನ್ನ ಇದಕ್ಕೆ ಜಾಯಿನ್ ಮಾಡಿ. ಸೊ ಈಗ ಎಕ್ಸ್ಟ್ರಾ ಯಾವ ಲೈನ್ ಇದೆ ಅದನ್ನ ಟ್ರಿಮ್ ಮಾಡಿ. ಟ್ರಿಮ್ ಕಮಾಂಡ್ ತಗೊಂಡು ಎಕ್ಸ್ಟ್ರಾ ಅನ್ವಾಂಟೆಡ್ ಲೈನ್ ಇದೆ ಇದನ್ನ ಕಟ್ ಮಾಡಿ. ಸೊ ಐ ಥಿಂಕ್ ನಮ್ದು ಈ ವ್ಯೂ ಯಾವ್ದು, ಈ ಸ್ಕೆಚ್ ಇಂದು ಫ್ರಂಟ್ ವ್ಯೂ ಡ್ರಾ ಆಗಿದೆ. ಸೊ ಒನ್ ಆಫ್ ದ ಈಸಿ ಅಂಡ್ ಸಿಂಪ್ಲೆಸ್ಟ್ ವೇ ಅಂತ ಅನ್ಕೊಂಡಿದ್ದೀನಿ. ಒಂದ್ಸಲ ನಾವು ಡೈಮೆನ್ಷನ್ಸ್ ನ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು 80 ಇರಬೇಕು, ಇದು 20 ಇರಬೇಕು, ದೆನ್ ದಿಸ್ ಇಸ್ 20 and this is also 20 and here it is 10. So I think everything is okay. Then go to return. So ನೋಡಿ ಬಂತಲ್ವಾ, ಎಷ್ಟಿದೆ ಬಿಡ್ತಿರೋದು 40 ಇದೆ. ಜಸ್ಟ್ ಇಲ್ಲಿ ಡಿಸ್ಟೆನ್ಸ್ ಕೇಳ್ತಾ ಇದೆ ಇಲ್ಲಿ ಮೇಲ್ಗಡೆ. ಸೊ ಡಿಸ್ಟೆನ್ಸ್ ನ 40 ಅಂತ ಎಂಟ್ರಿ ಹೊಡೆದು ಈ ಒಂದು ಸ್ಕೆಚ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೊ ರೆಡಿ ಆಯ್ತು. ಸೊ ಎಲ್ಲ ಓಕೆ ಆದ್ಮೇಲೆ ಇದನ್ನ ಫಿನಿಶ್ ಅಂತ ಕೊಡಿ, ಫಿನಿಶ್ ಆಗುತ್ತೆ. ಅದ ಆದ್ಮೇಲೆ ಜಸ್ಟ್ ಗೋ ಟು ಸೇವ್. ಓಕೆ, ಇಲ್ಲಿ ಪಾರ್ಟ್ 1 2 3 ಇದೆ. ನೆಕ್ಸ್ಟ್ ಪಾರ್ಟ್ ನಂಬರ್ 4 ಅಂತ ನಾವು ಟೈಪ್ ಮಾಡೋಣ. ಪಾರ್ಟ್ ನಂಬರ್ 4 ಅಂಡ್ ಸೇವ್. ಸೊ ಸೇವ್ ಆಗಿದೆ. ನೆಕ್ಸ್ಟ್ ಅಗೇನ್ ಗೋ ಟು ಫೈಲ್. ಇದರಲ್ಲಿ ಕ್ರಿಯೇಟ್ ಡ್ರಾಯಿಂಗ್ಸ್ ಅಂತ ಇದೆ, ಡ್ರಾಯಿಂಗ್ಸ್ ನ ಕ್ರಿಯೇಟ್ ಮಾಡ್ಕೊಡ್ರಿ. ಓಕೆ ಅಂತ ಕೊಡಿ, ಡ್ರಾಯಿಂಗ್ ಶೀಟ್ ಓಪನ್ ಆಗುತ್ತೆ. ದೆನ್ ಗೋ ಟು ನೆಕ್ಸ್ಟ್. ಇದರಲ್ಲಿ ISO ಅಂದ್ರೆ ಐಸೋಮೆಟ್ರಿಕ್ ವ್ಯೂ ನ ಕೆಳಗಡೆ ಕಸ್ಟಮೈಸ್ ಇದೆ, ಕಸ್ಟಮೈಸ್ ಮಾಡಿ. ಇದು ಯೂಶುವಲಿ ಫ್ರಂಟ್ ವ್ಯೂ ಅಲ್ಲಿ ಇರುತ್ತೆ ಡಿಫಾಲ್ಟ್ ಆಗಿ. ಇದನ್ನ ಸ್ವಲ್ಪ ನಿಮ್ದು ಮೌಸ್ ಕರ್ಸರ್ ರೋಲರ್ ಇರುತ್ತಲ್ವಾ ಅದನ್ನ ಇಟ್ಕೊಂಡು ಟಿಲ್ಟ್ ಮಾಡಿ. ಸೊ ಅಪ್ರಾಕ್ಸಿಮೇಟ್ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಟಿಲ್ಟ್ ಆದ್ಮೇಲೆ ಇಲ್ಲಿ ಕಾಮನ್ ವ್ಯೂಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಅದು ಎಕ್ಸಾಕ್ಟ್ ಟೈಪ್ ಪೋರ್ಷನ್ ಆಗುತ್ತೆ. ದೆನ್ ಕ್ಲೋಸ್ ಇಟ್, ದೆನ್ ಕ್ಲೋಸ್. ಸೊ ನಿಮ್ಗೆ ಐಸೋಮೆಟ್ರಿಕ್ ವ್ಯೂ ಇಲ್ಲಿ ಡ್ರಾ ಆಗುತ್ತೆ.
ಇದಾದ್ಮೇಲೆ ಇಲ್ಲಿ ಡ್ರಾಯಿಂಗ್ ವಿ ವಿಜಾರ್ಡ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಡ್ರಿ. ನಿಮ್ ಡ್ರಾಯಿಂಗ್ ಓಪನ್ ಆಗುತ್ತೆ. ದೆನ್ ನೆಕ್ಸ್ಟ್ ಅದಾದ್ಮೇಲೆ ಫ್ರಂಟ್ ವ್ಯೂ, ಕಸ್ಟಮೈಸ್, ಆಲ್ರೆಡಿ ಫ್ರಂಟ್ ವ್ಯೂ ಇದೆ. ಜಸ್ಟ್ ಕ್ಲಿಕ್ ಆನ್ ಕಾಮನ್ ವ್ಯೂಸ್, ಕ್ಲೋಸ್, ಫಿನಿಶ್. ಸುಮಾರು ದೊಡ್ಡದಿದೆ, ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳೋಣ. ತುಂಬಾ ಚಿಕ್ಕದಾಯ್ತಲ್ವಾ, ಇನ್ನು ಚಿಕ್ಕದಾಯ್ತು. 5:1 ಬಹಳ ದೊಡ್ಡದಾಗುತ್ತೆ. ಓಕೆ, ಲೆಟ್ ಇಟ್ ಬಿ 2:1. ರೈಟ್, ಇದು ಫ್ರಂಟ್ ವ್ಯೂ ರೆಡಿ ಆಯ್ತು. ನೆಕ್ಸ್ಟ್ ಟಾಪ್ ಅಂಡ್ ಸೈಡ್ ವ್ಯೂ ನಲ್ಲಿ ಆಕ್ಸಿಲರಿ ವ್ಯೂಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಡ್ರಿ. ಇದರ ಬೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಟಾಪ್ ವ್ಯೂ ಬರುತ್ತೆ. ಅಗೇನ್ ಆಕ್ಸಿಲರಿ ವ್ಯೂಸ್ ಸೆಲೆಕ್ಟ್ ಮಾಡ್ಕೊಡ್ರಿ. ಒಂದು ಸೈಡ್ ಕ್ಲಿಕ್ ಮಾಡಿ ಸೈಡ್ ಮಾಡಿದ್ರೆ ಆಕ್ಸಿಲರಿ ವ್ಯೂಸ್ ಬರುತ್ತೆ. ಅದಾದ್ಮೇಲೆ ಸ್ಮಾರ್ಟ್ ಡೈಮೆನ್ಷನ್ ತಗೊಂಡು ಚಿಕ್ಕದಾಗಿದೆ, ಫಾಂಟ್ ಸೈಜ್ ನ 3 ಇಟ್ಕೊಳ್ರಿ, ದೊಡ್ಡದಾಗುತ್ತೆ. ಸಮ್ ಡೈಮೆನ್ಷನ್ಸ್ ನ ನೀವು ಇಲ್ಲಿ ತೋರಿಸ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಟೆಕ್ಸ್ಟ್ ಕಮಾಂಡ್ ಅಂತ ಇದೆ, ಈ ಟೆಕ್ಸ್ಟ್ ಕಮಾಂಡ್ ಇಂದ ಇದು ಯಾವ ವ್ಯೂ ಅಂತ ಸಹ ನೀವು ಬರೀಬಹುದು. ಸೊ ಇದಿಷ್ಟು ಹೌ ಟು ಡ್ರಾ ದ ಸಾಲಿಡ್ ಪಾರ್ಟ್ಸ್ ಅಂಡ್ extract to the orthographic views. I think this video is helpful to your education. Keep for watching and thank you for watching.